ಶ್ರೀರಾಮನ ಸಮರಯಜ್ಞದಲ್ಲಿ ಪಶುವಾಗಿ ಸಂದ ಖರಾಸುರನಿಗೆ ಆಕಂಪನನೆಂಬ ಮೇಧಾವಿಯಾದ ಮಂತ್ರಿಯೊಬ್ಬನಿದ್ದನು. ಅವನು ಬಹುದಿವಸಗಳಿಂದಲೂ ಸಧೈರ್ಯವಾಗಿ ಪಂಚವಟಿಯಲ್ಲಿ ವಾಸವಾಗಿದ್ದ ಶ್ರೀರಾಮನ ಕುರಿತು ವಿಶೇಷ ವಿಚಾರ ಸಂಗ್ರಹವನ್ನು ಮಾಡಿಕೊಳ್ಳುವುದಕ್ಕಾಗಿ ಮುನಿವೇಶದಿಂದಲೇ ಋಷ್ಯಾಶ್ರಮಗಳನ್ನು ಸುತ್ತುತ್ತಿದ್ದನು. ಪಂಚವಟಿಯ ಕದನ ಕೋಲಾಹಲವನ್ನು ಕೇಳಿ ಇವನು ಧಾವಿಸಿ ಬರುತ್ತಿರುವಷ್ಟರಲ್ಲಿ ದೂಷಣ ತ್ರಿಶಿರರನ್ನು ಸಕಲ ಸೈನ್ಯವನ್ನು ಕಳೆದುಕೊಂಡು ಒಬ್ಬನೇ ಉಳಿದಿದ್ದ ಖರಾಸುರನು ರಾಕ್ಷಸಾಂತಕನೇ ಆಗಿದ್ದ ಶ್ರೀರಾಮನಲ್ಲಿ ತನ್ನ ಕೊನೆಯ ಶೌರ್ಯವನ್ನು ಪ್ರದರ್ಶಿಸುತ್ತಿದ್ದನು. ಆಕಂಪನನು ಆದರ್ಶನಾಗಿದ್ದುಕೊಂಡು ನೋಡುತ್ತಿದ್ದಂತೆಯೇ ಬಲಿಷ್ಠನೂ ಪ್ರತಾಪಿಯೂ ಆಗಿದ್ದ ಖರಾಸುರನು ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ಸಂದಿದ್ದನು. ಆ ಪ್ರದೇಶದಲ್ಲಾದ ದಾನವರ ಮೊದಲ ಸೋಲನ್ನು ನೆನೆದು ಇವನು ತೀರಾ ಮರುಗಿದ್ದನು. ಶ್ರೀರಾಮನ ಸಾಹಸವನ್ನು ಕಂಡು ಬೆಚ್ಚಿದ್ದನು. ಜನಸ್ಥಾನದಲ್ಲಿ ದಾನವ ಸಾಮ್ರಾಜ್ಯದ ಉತ್ತರದ ಗಡಿಯನ್ನು ಸಂರಕ್ಷಿಸಲು ನಿಯತವಾಗಿದ್ದ ದೈತ್ಯರದ ಬಹುದೊಡ್ಡ ಪಡೆಯು ಹೆಸರಿಲ್ಲದಂತೆ ಸಂಹಾರವಾಗಿದ್ದ ದುರಂತ ಚಿತ್ರವನ್ನು ಸಮ್ರಾಟನಾದ ದಶಗ್ರೀವನ ಮುಂದಿಡುವುದಕ್ಕಾಗಿ ಈ ವೃದ್ಧ ಮಂತ್ರಿಯು ಅತ್ಯಂತ ಅವಸರದಿಂದ ಲಂಕೇಶ್ವರನ ಬಳಿಗೆ ಓಡಿದನು. ಕನಕಲಂಕಾ ರಾಜ್ಯದ ನಿರ್ಮಾತ್ರವೆನ್ನಿಸಿದ ರಾವಣನು ತನ್ನಾಪ್ತ ಸಚಿವ ಪ್ರಮುಖರೊಂದಿಗೆ ಸಭಾ ಸನ್ನಿಹಿತನಾಗಿದ್ದ ಒಳಓಲಗ ಶಾಲೆಯು ನಿಯಮಿತವಾದ ಪರಿವಾರ ಹಾಗೂ ಪರಿಕರದೊಂದಿಗೆ ಮಾತ್ರ ಸುಸಜ್ಜಿತವಾಗಿದ್ದಿತು. ಜನಸ್ಥಾನದಿಂದ ಆಕಂಪನನು ಬಂದಿರುವ ವಾರ್ತೆಯನ್ನು ಪ್ರಹರಿಯ ಮುಖದಿಂದ ಕೇಳಿದ ಲಂಕೇಶ್ವರನು ಅವನನ್ನು ತಕ್ಷಣವೇ ಬರಮಾಡಿಸಿಕೊಂಡು ವಿಚಾರಿಸಿದನು. ಆಕಂಪನನು ಸುತ್ತಲೂ ಕತ್ತು ತಿರುಗಿಸಿ ಸಮಾಧಾನಗೊಂಡು ಖರಾದಿಗಳ ಸಂಹಾರ ವಾರ್ತೆಯನ್ನು ದಂಡಕಾರಣ್ಯವನ್ನು ಋಷಿಗಳಿಗೆ ಶ್ರೀರಾಮನು ದಾನವಿತ್ತುದನ್ನು ವಿನಮ್ರವಾಗಿ ವಿಜ್ಞಾಪಿಸಿಕೊಂಡನು. ಆದರೆ ಶೂರ್ಪಣಖೆಯ ನಾಸಾಚ್ಛೇದನದ ವಾರ್ತೆಯನ್ನು ಮಾತ್ರ ಹೇಳಲಿಲ್ಲ. ಯುದ್ಧದ ಕೊನೆಯ ಘಟ್ಟದಲ್ಲಿಯೇ ಆತನು ಅಲ್ಲಿಗೆ ಬಂದಿದ್ದುದರಿಂದ ಅದು ಅವನಿಗೆ ತಿಳಿಯದೆಯೇ ಉಳಿದಿದ್ದಿತು. ದಂಡಕಾರಣ್ಯವನ್ನು ರಾಕ್ಷಸ ವಿಮುಕ್ತವಾಗಿ ಮಾಡಿ ತಪಸ್ಸುಗಳಿಗೆ ಒಪ್ಪಿಸುವುದೇ ಆ ಯುದ್ಧದಲ್ಲಿ ಶ್ರೀರಾಮನ ಉದ್ದೇಶವೆಂದು ಆತನು ಸಿದ್ಧಾಂತಪಡಿಸಿಕೊಂಡಿದ್ದನು. ಹಿಂದೆ ಶ್ರೀರಾಮನು ಆ ರೀತಿ ಪ್ರತಿಜ್ಞೆ ಮಾಡಿದುದನ್ನು ಹಾಗೆಯೇ ಪಂಚವಟಿಯಲ್ಲಿ ಅವನು ಧೈರ್ಯವಾಗಿ ಬಂದಿಳಿದುದನ್ನು ತಿಳಿದಿದ್ದ ಆಕಂಪನನು ಶ್ರೀರಾಮನೇ ಯುದ್ಧವನ್ನು ತೊಡಗಿದ್ದಿರಬೇಕೆಂದು ಊಹಿಸಿ ನಿರ್ಧರಿಸಿಕೊಂಡಿದ್ದನು. ಅಂತೆಯೇ ಆ ಎಲ್ಲ ವಿವರಗಳನ್ನು ಶ್ರೀರಾಮನ ಅಸಾಧಾರಣವಾದ ಸಾಹಸವನ್ನು ಶೌರ್ಯವನ್ನು ರಾವಣನ ಸನ್ನಿಧಿಯಲ್ಲಿ ಕ್ರಮದಂತೆ ಭಿನ್ನಯಿಸಿಕೊಂಡನು. ತನ್ನ ಸಾಮ್ರಾಜ್ಯದ ಗಡಿಯ ಸಂರಕ್ಷಣಾ ಸೈನ್ಯವನ್ನು ಅದರ ಅಧಿಪತಿಗಳನ್ನು ಸಮೂಲವಾಗಿ ಸಂಹಾರ ಮಾಡಿದ ಶ್ರೀರಾಮನ ಕುರಿತು ಒಮ್ಮೆಲೆ ರಾವಣನಿಗೆ ಕ್ರೋಧವು ಉಕ್ಕಿ ಹರಿಯಿತು. ದಾನವ ರಾಜ್ಯದ ಎಲ್ಲೆ ಇಲ್ಲದ ಬಲವನ್ನೆಲ್ಲ ಕೊಂದು ಕೆಡಹಿ ಆ ಪ್ರದೇಶವನ್ನು ತನ್ನಿಚ್ಛೆಯಂತೆ ಸಾಧುಗಳಿಗೊಪ್ಪಿಸಿಕೊಟ್ಟ ತನ್ನ ಶತ್ರುವನ್ನು ತುಡುಕಿ ಬಡಿಯುವುದಕ್ಕಾಗಿ ಮೇಲೆದ್ದು ದಶಕಂಧರನು ಚಂದ್ರಹಾಸವನ್ನು ಝಳಪಿಸಿದನು. ಆಗ ಆಕಂಪನನು ಕೈ ಮುಗಿದುಕೊಂಡು, ಸಾರ್ವಭೌಮರು ಒಮ್ಮೆಲೆ ಗುಡುಗಿ ಪ್ರಳಯಕಾರಕವಾಗಿ ವರ್ತಿಸಬಾರದು. ಖರಾಸುರನು ಏನೇನೂ ಅಜ್ಞನಲ್ಲ. ಸುಮಾರು 10 ವರ್ಷಗಳಿಂದ ರಾಮಲಕ್ಷ್ಮಣರು ಸೀತೆಯೊಂದಿಗೆ ಪಂಚವಟಿಯಲ್ಲಿ ವಾಸ ಮಾಡುತ್ತಿದ್ದುದನ್ನು ಪೂರ್ಣವಾಗಿ ಅರಿತಿದ್ದನು. ಪ್ರತಿಜ್ಞೆಯನ್ನೇ ಮಾಡಿದ್ದ ರಾಮನು ಅಲ್ಲೇ ಇದ್ದರೂ ದುಡುಕದೆ ಕೊನೆಯಲ್ಲಿ ನಿವೃತ್ತಿಯೇ ಇಲ್ಲದೆ ಹೀಗಾದುದಾಗಿದೆ. ರಾಮನ ಬಲಶೌರ್ಯಗಳ ಕುರಿತು ನಾವೆಲ್ಲರೂ ಚೆನ್ನಾಗಿ ಅರಿತವರು. ಆದರೂ ಅದರ ಬಹಳ ಸೂಕ್ಷ್ಮತೆಗಳನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ನಾನು ಋಷಿವೇಷದಲ್ಲಿ ಸುತ್ತಿ ಅನೇಕ ಋಷಿಗಳಿಂದ ಕೆಲವು ವಿಚಾರಗಳನ್ನು ಸಂಗ್ರಹಿಸಿಕೊಂಡಿರುವೆನು. ನನ್ನ ಅನುಭವದಲ್ಲಿ ನಾನು ತಿಳಿದಂತೆ ರಾಮನು ಅತ್ಯಂತ ಸಾಹಸಿಯು. ಅಲ್ಪ ಬಲದಿಂದ ಅವನನ್ನು ಎದುರಿಸುವುದು ಯಾರಿಂದಲೂ ಸಾಧ್ಯವಲ್ಲ. ಹಾಗೆ ಸಾಧ್ಯವೆಂದು ಮನಗಂಡಿದ್ದರೆ ಎಂದೋ ನಾವು ಆ ಕೆಲಸವನ್ನು ಪೂರೈಸಿಬಿಡುತ್ತಿದ್ದೆವು. ದಾನವ ಸಮ್ರಾಟರ ಮುಂದೆ ಅವನು ಏನೇನು ವಿಶೇಷವಲ್ಲವೆಂದು ಮೇಲಿಂದ ಮೇಲೆ ನಾವು ಮನಗಾಣಬಹುದು. ಆದರೆ ಅತ್ಯಂತ ಲಾವಣ್ಯವತಿಯಾದ ತನ್ನ ಪತ್ನಿಯನ್ನು ಜತೆಯಲ್ಲಿ ಕರೆದುಕೊಂಡು ತಮ್ಮನಾದ ಲಕ್ಷ್ಮಣನೊಬ್ಬನನ್ನು ಮಾತ್ರ ಸಹಾಯಕ್ಕೆ ನಿಲ್ಲಿಸಿಕೊಂಡು ಇರುವ ರಾಮನ ಧೈರ್ಯವು ಎಷ್ಟು ಹಿರಿದಾದುದೆಂದು ನಾವು ಇಲ್ಲಿಂದಲೇ ತರ್ಕಿಸಬಹುದು. ಮೇಲಾಗಿ ಲಕ್ಷ್ಮಣನ ಸಹಾಯವೂ ಇಲ್ಲದೆ ಏಕಾಂಗ ವೀರನಾಗಿ ನಮ್ಮ ಬಲವೆಲ್ಲವನ್ನು ಒಂದೇ ಒಂದು ಹಗಲಿನ ಪೂರ್ವಾರ್ಧದಲ್ಲಿ
ಸಂಹಾರ ಮಾಡಿ ಜಯವನ್ನು ಪಡೆದವನು. ಅಂಥವನಲ್ಲಿ ದುಡುಕಿ ಯುದ್ಧವನ್ನು ಹೂಡಿದರೆ ದಾನವ ಬಲವೇ ಕ್ಷಯಿಸಿ ಹೋಗಬಹುದೆಂಬುದರಲ್ಲಿ ಏನೇನೂ ಸಂದೇಹವಿಲ್ಲ. ಆದುದರಿಂದ ವಿಚಾರ ಮಾಡಿಯೇ ಸುಯೋಗ್ಯ ನಿರ್ಣಯವನ್ನು ಕೈಗೊಳ್ಳುವುದು ಯುಕ್ತವು. ಶತ್ರುವು ಕಾಣಿಸಿಕೊಂಡಾಗ ಅಸಡ್ಡೆಯಿಂದಿರುವುದು ಎಷ್ಟು ಸರಿಯಲ್ಲವೋ ಅಷ್ಟೇ ದುಡುಕುವುದೂ ಕೂಡ ಸರಿಯಲ್ಲ. ರಾಜನೀತಿಯ ನೈಪುಣ್ಯವನ್ನು ಉಪಯೋಗ ಮಾಡಿ ಎಷ್ಟೇ ಪ್ರಬಲ ಶತ್ರುವನ್ನಾದರೂ ಸದೆಬಡೆಯುವ ಸಾಹಸವು ನಮ್ಮಲ್ಲಿರುವುದರಿಂದ ಆ ರಾಮನಿಗೆ ನಾವು ಏನೇನೂ ಅಂಜಬೇಕಾದುದಿಲ್ಲ. ಲೋಕೋತ್ತರ ಸುಂದರಿಯಾದ ತನ್ನ ಮಡದಿಯನ್ನು ಜತೆಗೊಂಡೇ ಇರುವ ಅವನ ಧೈರ್ಯವನ್ನು ಅವಳ ದೆಸೆಯಿಂದಲೇ ಕುಂದಿಸಲು ಸಾಧ್ಯವಿಲ್ಲವೇ? ಶಕ್ತಿಯಿಂದ ಗೆಲ್ಲಲಾಗದುದನ್ನು ಯುಕ್ತಿಯಿಂದ ಸಾಧಿಸುವುದು ಯುಕ್ತವಲ್ಲವೇ? ನನ್ನ ಭಿನ್ನಹವಿಷ್ಟೇ. ಉಪಾಯಾಂತರದಿಂದ ರಾಮನ ಪತ್ನಿಯನ್ನು ಅಪಹರಿಸಿ ಅವನ ಶಕ್ತಿಯನ್ನು ಕುಂದಿಸಬೇಕು. ನಾನು ಈವರೆಗೆ ಎಲ್ಲಿಯೂ ಕಂಡು ಕೇಳಿರದ ಅನ್ಯೋನ್ಯ ದಾಂಪತ್ಯವೂ ಅವರದು. ತನ್ನ ಪತ್ನಿಯು ಅಪಹೃತಳಾದರೆ ಅವನು ತಾನಾಗಿ ದುಃಖೋದ್ವೇಗದಿಂದ ತನ್ನ ಹಸುವನ್ನು ನೀಗಬಹುದು. ಒಂದು ವೇಳೆ ಹಾಗಾಗದಿದ್ದರೂ ಆ ವಿರಹ ವ್ಯಥೆಯಿಂದ ಕೊರಗಿ ಸಾಯಲು ಆರದೆ ಬದುಕಲು ಆರದೆ ಅವಳದೇ ಚಿಂತೆಯಲ್ಲಿ ಮರಳಿ ಅವಳನ್ನು ಪಡೆಯಬೇಕೆಂದು ಆ ಆಸೆಯಿಂದಲೇ ಬಲಗರ್ವಿತನಾದ ಅವನು ಇತ್ತ ಬಂದರೂ ಬರಬಹುದು. ಅವನಿಗೆ ಸ್ವಕ್ಷೇತ್ರವಲ್ಲದ ಇಲ್ಲಿ ಅವನನ್ನು ಹಿಡಿದು ಭಾರ್ಯ ವಿರಹ ದುಃಖದಿಂದ ದುರ್ಬಲಗೊಳ್ಳುವ ಅವನನ್ನು ನಾವು ಬೇಕಾದಂತೆ ಕೊಲ್ಲಬಹುದು. ವೃಥ ಕಷ್ಟ ನಷ್ಟಗಳನ್ನು ತಂದೊಡ್ಡಿಕೊಂಡು ಈಗ ಅವನನ್ನು ಕೆಣಕಿ ಕೊನೆಗೂ ಕೊಲ್ಲಲಾರವಾದರೆ ಬಹುದೊಡ್ಡ ಗಂಡಾಂತರವೇ ಪ್ರಾಪ್ತಿಸಬಹುದು. ಒಂದು ವೇಳೆ ಸರ್ವಬಲವನ್ನು ಉಪಯೋಗ ಮಾಡಿ ಕೊಂದರೂ ನಮಗೆ ಒದಗಬಹುದಾದ ನಷ್ಟವು ಸಾಮಾನ್ಯವಾದುದಲ್ಲ. ಆದುದರಿಂದ ಸುರಸ್ತ್ರೀಯರಂತೆ ರೂಪ ಯೌವನದಿಂದೊಪ್ಪಿ ಮೆರೆಯುತ್ತಿರುವ ಸೀತಾರತ್ನವನ್ನು ಮೊದಲಾಗಿ ತಂದುಕೊಂಡು ಆ ಲಾಭದೊಂದಿಗೆ ರಾಮನನ್ನು ಸದೆಬಡಿಯುವುದು ಪ್ರಶಸ್ತವೂ ಹಿತಕರವೂ ಆಗಬಹುದು. ದೇಶ ಕಾಲಗಳನ್ನು ಶತ್ರುವಿನ ಬಲಶೌರ್ಯಾದಿಗಳನ್ನು ಪರಿಶೀಲಿಸಿಕೊಂಡು ಪರಿಣಾಮವನ್ನು ಚಿಂತಿಸಿಯೇ ಕಾರ್ಯವನ್ನು ಕೈಗೊಳ್ಳುವುದು ರಾಜೋತ್ತಮನ ನೀತಿಯಾಗಿದೆ ಎಂದು ವಿನಮ್ರನಾಗಿ ವಿನಂತಿಸಿಕೊಂಡನು. ವಿ ಎನ್ ಭಾಗವತ್ ಬರ್ಬಂಡಿ.